ನಿಮ್ಮ ಕಂದನ ಮೊದಲ ನಗು, ಮೊದಲ ತೊದಲ ನುಡಿ, ಮೊದಲ ಹೆಜ್ಜೆ, ಅಮ್ಮನ ಮೊದಲ ಕೈತುತ್ತು. ಸದೃಢ ಹಾಗೂ ಆರೋಗ್ಯಕರ ಬೆಳವಣಿಗೆಗಾಗಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಾದ ಪೌಷ್ಟಿಕ ಆಹಾರ ಮಿಲೆಕ್ಸ್ ಮದರ್ ರೂಟ್. ಮೂಳೆಗಳ ಹಾಗೂ ಮೆದುಳಿನ ಬೆಳವಣಿಗೆಗೆ ಪೂರಕ ಮಿಲೆಕ್ಸ್ ಮದರ್ ರೂಟ್. ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರೋ ನೇತ್ರಾವತಿ ತೀರದ ಆರೋಪದ ಪ್ರಕರಣದಲ್ಲಿ ಹೊಸ ಬೆಳವಣಿಗೆಯಾಗಿದೆ. ಶವ ಹೂತಿಡಲಾಗಿದೆ ಅಂತ ಆರೋಪ ಮಾಡಿರೋ ದೂರುದಾರ ಹೂತಿಡಲಾಗಿದೆ ಅಂತ ಆತ ಆರೋಪ ಮಾಡ್ತಿರೋ ಜಾಗಕ್ಕೆ SIT ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿ ತೋರಿಸಿದ್ದಾರೆ. ಜಾಗವನ್ನು ಅಷ್ಟೇ ತೋರಿಸಲಾಗಿದೆ. ನೇತ್ರಾವತಿ ಸ್ನಾನ ಘಟ್ಟದ ಸಮೀಪದಲ್ಲಿ ಅಜಿಕುರಿ ರಸ್ತೆಯ ಜಾಗಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಸ್ಥಳ ಮಹಜರನ್ನು ನಡೆಸಲಾಗಿದೆ. SIT ಅಧಿಕಾರಿಗಳಾದ MN ಅನುಚೇತ್, ಜಿತೇಂದ್ರ ಕುಮಾರ್, ದಯಾಮ್ ಮತ್ತು CA ಸೈಮನ್ ಸೇರಿದಂತೆ ಹಲವು ಅಧಿಕಾರಿಗಳು ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು. ಹಾಗೆ ಫೋರೆನ್ಸಿಕ್ ಇಲಾಖೆಯ ಅಧಿಕಾರಿಗಳು, ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಸರ್ವೆ ಇಲಾಖೆಯ ಅಧಿಕಾರಿಗಳು ಕೂಡ ಹಾಜರಿದ್ರು. ದೂರುದಾರನನ್ನ ನಿರಂತರ 2 ದಿನಗಳ ಕಾಲ ತೀವ್ರ ವಿಚಾರಣೆಗೆ ಒಳಪಡಿಸಿ ಈ ಮಹಜರು ಪ್ರಕ್ರಿಯೆ ನಡೆಸಲಾಗಿದೆ. ಎಂದಿನಂತೆ ದೂರುದಾರ ಮುಖಕ್ಕೆ ಮಾಸ್ಕ್ ಹಾಕೊಂಡೇ ಬಂದಿದ್ದಾರೆ. ಸ್ಥಳ ಮಹಜರಿನ ಬಳಿಕ ದೂರುದಾರನನ್ನ SIT ತಂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋ ಸಾಧ್ಯತೆ ಇದ್ದು, ನಂತರ ಆತ ಹೂತಿದ್ದೀನಿ ಅಂತ ಹೇಳ್ತಾ ಇರೋ ಪ್ರದೇಶಗಳ ಪರಿಶೀಲನೆ ಮಾಡೋ ಸಾಧ್ಯತೆ ಇದೆ. ಅಗೆದು ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಆಗದಿರಲಿಲ್ಲ. ಒಟ್ಟು 15 ಜಾಗದಲ್ಲಿ ಈ ರೀತಿ ಚೆಕ್ ಮಾಡಬಹುದು ಅಂತ ಹೇಳಲಾಗ್ತಿದೆ ಸದ್ಯಕ್ಕೆ. ಇನ್ನು ಆಪರೇಷನ್ ಸಿಂಧೂರ್ ನಂತರ ಆಪರೇಷನ್ ಮಹದೇವ್ ಶುರು ಮಾಡಿರೋ ಭಾರತೀಯ ಸೇನೆ ಉಗ್ರರಿಗೆ ಟಿಕೆಟ್ ಕೊಡೋ ಕೆಲಸ ಜೋರಾಗಿ ಮಾಡ್ತಿದೆ. ಸೋಮವಾರ ಮಧ್ಯಾಹ್ನದ ವೇಳೆಗೆ ಪಹಲ್ಗಾಮ್ ದಾಳಿ ಮಾಡಿದ ಉಗ್ರಗಾಮಿಗಳನ್ನು ಹೊಡೆದು ಹಾಕಿತ್ತು. ಈಗ ಹೊಡೆದು ಹಾಕಲಾದ 3 ಉಗ್ರರ ಗುರುತು ಇನ್ನಷ್ಟು ಕ್ಲಿಯರ್ ಆಗಿ ಲಭ್ಯ ಆಗ್ತಾ ಇದೆ. ಇದರಲ್ಲಿ ಒಬ್ಬ ಉಗ್ರ ಪಹಲ್ಗಾಮ್ ಉಗ್ರ ದಾಳಿಯ ಮಾಸ್ಟರ್ ಮೈಂಡ್ ಹಾಶಿಮ್ ಮೂಸಾ ಅಂತ ಗುರುತಿಸಲಾಗಿದೆ, ಅಥವಾ ಮೂಸಾ ಫೌಜಿ ಅಂತ ಕೂಡ ಇದನ್ನ ಕರೀತಾರಂತೆ. ಈಗ ಇನ್ನು ಉಳಿದ 2 ಯಾಸೀರ್ ಮತ್ತು ಅಬು ಹಮ್ಜಾ ಅಂತ ಹೇಳಲಾಗ್ತಿದೆ. ಸೇನಾ ಮೂಲಗಳನ್ನು ಉಲ್ಲೇಖಿಸಿ ರಿಪೋರ್ಟ್ ಮಾಡಲಾಗ್ತಿದೆ. ಅಲ್ಲದೆ ಈ 3 ಉಗ್ರರು ಪಾಕಿಸ್ತಾನದವರಾಗಿದ್ದು ಪಾಕ್ ಮೂಲದ ಲಷ್ಕರ್ ಸಂಘಟನೆಗೆ ಸೇರಿದವರು. ಇದಕ್ಕೆ ಸಂಬಂಧಪಟ್ಟಂತೆ ಶೀಘ್ರವೇ ಸೇನೆ ಅಫಿಷಿಯಲ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡೋ ಸಾಧ್ಯತೆ ಇದೆ. ಅದರಲ್ಲೂ ಮೃತಪಟ್ಟಿರೋ ಉಗ್ರರಲ್ಲಿ ಈ ಹಾಶಿಮ್ ಮೂಸಾ ಅಥವಾ ಮೂಸಾ ಫೌಜಿ ಪಾಕಿಸ್ತಾನದ ಮಾಜಿ ಸೇನಾಧಿಕಾರಿ ಕೂಡ ಆಗಿದ್ದ. ಸೇನೆಯ ಸ್ಪೆಷಲ್ ಕಮಾಂಡೋ ಫೋರ್ಸ್ನಲ್ಲೂ ಕೂಡ ಇದ್ದ. ರಹಸ್ಯ ಕಾರ್ಯಾಚರಣೆಗಳಲ್ಲಿ ಟ್ರೈನಿಂಗ್ ಕೊಡಲಾಗಿತ್ತು. ಕಠಿಣ ಪರಿಸ್ಥಿತಿಗಳಲ್ಲಿ ಸರ್ವೈವ್ ಆಗೋದು ಹೇಗೆ, ಲಾಂಗ್ ಟೈಮ್ ಯಾವುದೇ ಆಹಾರ ನೀರಿಲ್ಲದೆ ಇದ್ರೂ ಕೂಡ ಹೇಗೆ ಸರ್ವೈವ್ ಆಗಬೇಕು ಕಾಡುಗಳಲ್ಲೆಲ್ಲ, ಆ ಟ್ರೈನಿಂಗ್ ಕೂಡ ಕೊಡಲಾಗಿತ್ತು. ಉಗ್ರಗಾಮಿಗಳನ್ನು ರೆಕ್ರೂಟ್ ಮಾಡಿಕೊಳ್ಳುವಲ್ಲಿ ತನ್ನ ಪಾತ್ರ ದೊಡ್ಡದಿತ್ತು. ಇಂಥ ಕೆಲಸಕ್ಕಾಗಿಯೇ ಪಾಕಿಸ್ತಾನದ ISI ಈತನನ್ನ ಲಷ್ಕರ್ಗೆ ಕಳಿಸ್ಕೊಟ್ಟಿತ್ತು ಡೆಪ್ಯುಟೇಷನ್ ಮೇಲೆ. ಈಗ ಈ ಉಗ್ರರನ್ನ ಕಾಶ್ಮೀರದ ಮಹದೇವ್ ಪರ್ವತದಲ್ಲಿ ಅಡಗಿ ಕೂತಿದ್ದಾಗ ಆಪರೇಷನ್ ಮಹದೇವ್ ನಡೆಸಿ ಸೇನೆ ಹೊಸಕಿ ಹಾಕಿದೆ. ಟಾರ್ಪಲ್ ಹಾಕೊಂಡು ಅಡಗಿ ಕೂತಿದ್ದ ಉಗ್ರಗಾಮಿಗಳನ್ನ ಹೇಗೆ ಹೊಡೆಯಲಾಯಿತು ಅನ್ನೋದ್ರ ಬಗ್ಗೆ ಕೂಡ ರೋಚಕ ಮಾಹಿತಿ ಬರ್ತಾ ಇದೆ. ಈ ಉಗ್ರರು ಮಲಗಿದ್ದಾಗ ಭಾರತೀಯ ಸೇನೆ ಸೈಲೆಂಟ್ ಆಗಿ ಕಾರ್ಯಾಚರಣೆ ನಡೆಸಿದ್ರು. ಹೀಗಾಗಿ ಉಗ್ರರಿಂದ ಹೆಚ್ಚು ದಾಳಿ ಪ್ರತಿದಾಳಿ ಆಗೋಕ್ಕಾಗಲಿ, ಎಸ್ಕೇಪ್ ಆಗೋಕ್ಕೆ ಪ್ರಯತ್ನ ಆಗಲಿ ನಡೆಸೋಕೆ ಅವಕಾಶನೇ ಸಿಗಲಿಲ್ಲ. ಉಗ್ರರು ಮಲಗಿದ್ದಾಗಲೇ ಅವ್ರನ್ನ ಹಾಗೆ ಆ ನಿದ್ದೆಯಿಂದ, ಜೀವನದ ನಿದ್ದೆಯಿಂದ ಶಾಶ್ವತ ನಿದ್ದೆಗೆ ಜಾರೋ ರೀತಿ ಆಪರೇಷನ್ ನಡೆಸಲಾಗಿದೆ. ಜೊತೆಗೆ ಕಾರ್ಯಾಚರಣೆ ಮಾಡೋಕ್ಕಿಂತ ಮುಂಚೆ ಮತ್ತು ಕಾರ್ಯಾಚರಣೆ ಮಾಡಿದ ಬಳಿಕ ಕೂಡ ಕಂಪ್ಲೀಟ್ ದೃಶ್ಯಗಳನ್ನು ಕ್ಯಾಪ್ಚರ್ ಮಾಡಿಕೊಳ್ಳಲಾಗಿದೆ. ಕೆಲವೊಂದು ತೋರಿಸ್ಲಿಕ್ಕಾಗಲ್ಲ, ಅಷ್ಟು ಭಯಾನಕವಾಗಿದೆ ದಾಳಿಯ ದೃಶ್ಯಗಳು. ಆ ದೃಶ್ಯಗಳನ್ನು NIA ತಂಡಕ್ಕೆ ಕಳಿಸ್ಕೊಡ್ಲಾಗತ್ತೆ. ತನಿಖೆ ಅವರೇ ಮಾಡ್ತಿದ್ದಾರಲ್ಲ ಪಹಲ್ಗಾಮ್ ದಾಳಿದು, ಅವರಿಗೆ ಕಳಿಸ್ಕೊಡ್ಲಾಗತ್ತೆ ಸೇನೆ ಕಡೆಯಿಂದ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಪಹಲ್ಗಾಮ್ ಉಗ್ರರಿಗೆ ಸಹಾಯ ಮಾಡಿದ 2 ಕೈಗೆ NIA ಕೋಳ ಹಾಕಿತ್ತು. ಅವರಿಗೆ ಈ ಉಗ್ರರ ಮೃತದೇಹಗಳ ಫೋಟೋ ತೋರಿಸಿ ಅವರು ಇವರೇನಾ ಅಂತ ಪುನಃ ಕನ್ಫರ್ಮ್ ಮಾಡೋಕೆ ಈ ಕೆಲಸ ನಡೆಯುತ್ತೆ. ಇನ್ನು ಈ ಉಗ್ರರು ಭದ್ರತಾ ಪಡೆಗಳಿಂದ ತಪ್ಪಿಸ್ಕೊಳ್ಳೋಕೆ ಪಹಲ್ಗಾಮ್ ದಾಳಿ ಆದಾಗಿನಿಂದ ತುಂಬಾ ಪ್ರಯತ್ನ ಪಡ್ತಾ ಇದ್ರು. ಆ ವಿಚಾರ ಈಗ ಬಯಲಾಗಿದೆ. ಬೆಟ್ಟ ಗುಡ್ಡ ಅರಣ್ಯ ಪ್ರದೇಶದಿಂದ ಇವರು ಕಾಲೇ ಕೆಳಗಿಡ್ತಾ ಇರಲಿಲ್ಲ. ಅಲ್ಲೇ ಕಾಡಲ್ಲೇ ತಪ್ಪಿಸ್ಕೊಂಡು ತಿರುಗಾಡ್ತಿದ್ರು. ಅದರಲ್ಲೂ ಈ ಮೂಸಾ ತನ್ನ ಮುಖದ ಪರಿಚಯ ಸಿಗಬಾರದು ಅಂತ ಭಾರಿ ಪ್ರಮಾಣದಲ್ಲಿ ತೂಕ ಇಳಿಸ್ಕೊಂಡಿದ್ದ. ಸಣ್ಣಗೆ ನೋಡಿದ್ರೆ ಪತ್ತೆ ಹಚ್ಚಕ್ಕಾಗಬಾರ್ದು, ಅಷ್ಟು ವೀಕ್ ಆಗಿದ್ದ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ.
ಇನ್ನು ಘಟನೆ ಕುರಿತು ಮಾತನಾಡಿದ ಕಾಶ್ಮೀರದ ಐಜಿಪಿ ಆಪರೇಷನ್ ಮಹಾದೇವ್ ಇನ್ನೂ ಕೂಡ ಮುಂದುವರೆದಿದೆ. 3 ಉಗ್ರಗಾಮಿಗಳನ್ನು ಹೊಡೆದು ಹಾಕಲಾಗಿದೆ. ಅಲ್ಲದೆ ಅವರನ್ನ ಸರಿಯಾಗಿ ಗುರುತಿಸೋಕೆ ಇನ್ನು ಟೈಮ್ ಬೇಕು. ಭದ್ರತಾ ಪಡೆಗಳು ಈಗಲೂ ಕೂಡ ಘಟನಾ ಸ್ಥಳದಲ್ಲಿ ಇದ್ದಾರೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ್ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆಯಾಗಿದೆ. ಕೇಂದ್ರ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಆಪರೇಷನ್ ಬಗ್ಗೆ ವಿಪಕ್ಷಗಳಿಗೆ ಪಾರ್ಲಿಮೆಂಟ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಟ್ಟರು. ಯಾರ್ದೋ ಒತ್ತಡಕ್ಕೆ ಆಪರೇಷನ್ ಸಿಂಧೂರ್ ಅನ್ನು ನಾವು ನಿಲ್ಲಿಸಿಲ್ಲ. ನಮ್ಮ ಸಶಸ್ತ್ರ ಪಡೆಗಳು ಪಾಕಿಸ್ತಾನದ ಒಳಗಡೆ ಹಾಕಿಕೊಂಡಿದ್ದ ಗುರಿಗಳನ್ನು ಸಾಧಿಸಿದ್ವು, ಅದಕ್ಕೆ ನಾವು ನಿಲ್ಲಿಸಿದ್ವಿ. ನಮಗೇನು ಮುಂದುವರಿಸೋ ಉದ್ದೇಶ ಇರಲಿಲ್ಲ. ಅವರು ಸೀಸ್ ಫೈರ್ ಕೇಳಿದ್ವು, ಓಕೆ ಮಾಡಿದ್ವಿ ನಾವು ಅಂತ ಹೇಳಿದ್ದಾರೆ. ಜೊತೆಗೆ ಆಪರೇಷನ್ ಸಿಂಧೂರ್ ಇನ್ನೂ ಮುಗಿದಿಲ್ಲ, ಅದು ಪಾಸ್ ಅಷ್ಟೇ ಮಾಡಿರೋದು. ಆಪರೇಷನ್ ಸಿಂಧೂರ್ ಪಾಕಿಸ್ತಾನ ಸ್ವಲ್ಪ ತಪ್ಪು ಹೆಜ್ಜೆ ಇಟ್ಟರು ಕೂಡ ಅದು ಆನ್ ಗೋಯಿಂಗ್ ಆಪರೇಷನ್ನೇ ಅಂತ ಹೇಳಿದ್ದಾರೆ. ಜೊತೆಗೆ ವೆರಿ ಇಂಪಾರ್ಟೆಂಟ್, ನಮ್ಮ ಸೇನೆಯ ಯಾವುದೇ ಇಂಪಾರ್ಟೆಂಟ್ ಅಸೆಟ್ಸ್ಗೆ ಡ್ಯಾಮೇಜ್ ಆಗಿಲ್ಲ. ಜೊತೆಗೆ ಸಂಘರ್ಷದ ಟೈಮ್ನಲ್ಲಿ ನಮ್ಮ ಸೈನಿಕರಿಗೂ ಕೂಡ ಏನೂ ಆಗಿಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ವೇಳೆ ವಿಪಕ್ಷಗಳು ಸಂಘರ್ಷದ ಟೈಮ್ನಲ್ಲಿ ಎಷ್ಟು ವಿಮಾನಗಳನ್ನು ಹೊಡೆದು ಹಾಕಲಾಯಿತು ಅನ್ನೋ ಪ್ರಶ್ನೆಯನ್ನು ರಾಜನಾಥ್ ಸಿಂಗ್ ಅವರಿಗೆ ಕೇಳಿದ್ರು. ಕಾಂಗ್ರೆಸ್ನ ಗೌರವ್ ಗೊಗೊಯ್ ಭಾರತ ಎಷ್ಟು ರಫಾಲ್ಗಳನ್ನು ಕಳ್ಕೊಂಡಿದೆ ಅಂತ ನೀವು ಹೇಳಲೇಬೇಕು, ಇದ್ರ ಬಗ್ಗೆ ನಮಗೆ ಕ್ಲಾರಿಟಿ ಕೊಡಲೇಬೇಕು ಅಂತ ಹೇಳಿದ್ರು. ಇದಕ್ಕೆ ಉತ್ತರ ಕೊಟ್ಟ ರಾಜನಾಥ್ ಸಿಂಗ್, ನಿಮ್ಮ ಪ್ರಶ್ನೆಗಳು ರಾಷ್ಟ್ರೀಯ ಭಾವನೆಗಳನ್ನು ಪ್ರತಿನಿಧಿಸೋದಿಲ್ಲ ಅಂತ ನಮಗನ್ಸುತ್ತೆ. ಯಾಕಂದರೆ ನೀವು ಯಾವತ್ತೂ ನಮ್ಮ ಸಶಸ್ತ್ರ ಪಡೆಗಳು ಶತ್ರುಗಳ ಎಷ್ಟು ಏರ್ಕ್ರಾಫ್ಟ್ಗಳನ್ನು ಹೊಡೆದಿದ್ದಾರೆ ಅಂತ ಒಮ್ಮೆ ಕೂಡ ಪ್ರಶ್ನೆ ಕೇಳಲೇ ಇಲ್ಲ. ನಮ್ದು ಎಷ್ಟು ಕಳ್ಕೊಂಡಿದ್ದೀವಿ ಅನ್ನೋದನ್ನ ಪದೇ ಕೇಳ್ತಾ ಇದ್ದೀರಲ್ಲ ಅಂತ ತಿರುಗೇಟನ್ನು ಕೊಟ್ಟರು. ಜೊತೆಗೆ ಪ್ರಶ್ನೆ ಕೇಳೋದಾದರೆ ಭಾರತ ಉಗ್ರರ ಅಡಗುದಾಣಗಳನ್ನು ನಾಶಪಡಿಸ್ತಾ ಇಲ್ವಾ ಅಂತ ಕೇಳಿ. ಇದಕ್ಕೆ ಉತ್ತರ ಬೇಕಾ? ಹೌದು, ಭಾರತ ಹಾಗೆ ಮಾಡಿದೆ. ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆಯಾ ಅಂತ ಕೇಳಿ. ಅದಕ್ಕೆ ಉತ್ತರ ಬೇಕಾ? ಹೌದು, ಯಶಸ್ವಿಯಾಗಿದೆ. ಅದನ್ನು ಬಿಟ್ಟು ನೀವು ನಮ್ಮ ಸೈನಿಕರ ಮನೋಬಲವನ್ನು ಕುಗ್ಗಿಸುವ ರೀತಿ ಪ್ರಶ್ನೆಗಳನ್ನು ಕೇಳಬೇಡಿ ಅಂತ ತಿರುಗೇಟು ಕೊಟ್ಟರು. ಮತ್ತೊಂದು ಕಡೆ ರಾಜ್ಯಸಭೆಯಲ್ಲೂ ಕೂಡ ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯಾಯಿತು. ಸದನದ ಬಾವಿಗಿಳಿದು ಕಲಾಪಕ್ಕೆ ಅಡ್ಡಿಪಡಿಸಿದ್ರು ವಿಪಕ್ಷಗಳು. ಹೀಗಾಗಿ ರಾಜ್ಯಸಭಾ ಕಲಾಪವನ್ನ ಮುಂದೂಡಿಕೆ ಮಾಡಲಾಯಿತು. ಏನೋ ಬೆಂಗಳೂರು ಕಾಲ್ತುಳಿತ ಕೇಸ್ನಲ್ಲಿ ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿತ್ತು. ಜನರಿಂದ ಬಹಳ ಟೀಕೆ ವ್ಯಕ್ತವಾಗಿತ್ತು. ನೀವು ಹೇಳಿದಾಗ ತಾನೇ ಅವ್ರು ಕೊಡೋದು, ಅವರಾಗಿ ಡಿಸಿಷನ್ ತಗೊಳ್ತಾರ? ಬೆಳಿಗ್ಗೆ ಪೊಲೀಸರು ಬೇಡ ಅಂತ ಹೇಳಿದ್ರಲ್ವಾ ಅನ್ನೋ ಪ್ರಶ್ನೆ ಕೇಳಲಾಗಿತ್ತು. ನಾವು ಕೂಡ ಇದೇ ಪ್ರಶ್ನೆಯನ್ನು ಕೇಳಿದ್ವಿ. ಈಗ ಉಲ್ಟಾ ಹೊಡೆದಿದೆ ಸರ್ಕಾರ. ಪೊಲೀಸ್ ಅಧಿಕಾರಿಗಳ ಅಮಾನತನ್ನ ರದ್ದುಗೊಳಿಸಿ ಆದೇಶ ಹೊರಡಿಸಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್, ಡಿಸಿಪಿ ಶೇಖರ್ HT, ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ASI ಬಾಲಕೃಷ್ಣ ಹಾಗೂ ಇನ್ಸ್ಪೆಕ್ಟರ್ ಗಿರೀಶ್ ಅವರ ಅಮಾನತು ಆದೇಶವನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ನೆಕ್ಸ್ಟ್ ಇವ್ರಿಗೆ ಎಲ್ಲಿ ಕೆಲಸ ಕೊಡ್ತಾರೆ ಅಂತ ನೋಡಬೇಕು. ಏನೋ ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ತೋಟದೂರ ಅನ್ನೋ ಕಡೆ ಅತಿ ಹೆಚ್ಚು 89 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಮುಂದಿನ 24 ಗಂಟೆ ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ. ಹಾಗೆ ಬೆಂಗಳೂರು ಸೇರಿದಂತೆ ರಾಜ್ಯದ ಉಳಿದ ಕಡೆಗಳಲ್ಲಿ ಸಾಧಾರಣ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಈಗ ಮುನ್ಸೂಚನೆ ಕೊಡಲಾಗಿದೆ. ಏನೋ ಭಾನುವಾರವಷ್ಟೇ ಉತ್ತರಾಖಂಡ್ನ ಮಾನಸದೇವಿ ಮಂದಿರದಲ್ಲಿ ಕಾಲ್ತುಳಿತ ಉಂಟಾಗಿ 6 ಜನ ಮೃತಪಟ್ಟಿದ್ರು. ಇದೀಗ ಉತ್ತರ ಪ್ರದೇಶದ ಬಾರಾಬಂಕಿ ಜಿಲ್ಲೆಯಲ್ಲಿರೋ ಅವಸಾನೇಶ್ವರ್ ಅನ್ನೋ ದೇವಸ್ಥಾನದಲ್ಲೂ ಕೂಡ ಕಾಲ್ತುಳಿತ ಆಗಿದೆ. 2 ಮೃತಪಟ್ಟು 38 ಮಂದಿ ಗಾಯಗೊಂಡಿದ್ದಾರೆ. ಕರೆಂಟ್ ಪಾಸ್ ಆಗ್ತಾ ಇದ್ದ ವೈರ್ ಒಂದು ಟಿನ್ ಶೆಡ್ ಮೇಲೆ ಬಿದ್ದಿತ್ತು. ಆಗ ಕರೆಂಟ್ ಶಾಕ್ನಿಂದ ತಪ್ಪಿಸಿಕೊಳ್ಳೋಕೆ ಜನ ಓಡಿದಾಗ ಈ ದುರಂತ ಉಂಟಾಗಿದೆ. ಇನ್ನು 19 ವರ್ಷದ ದಿವ್ಯಾ ದೇಶ್ಮುಖ್ ಜಾರ್ಜಿಯಾದಲ್ಲಿ ನಡೆದ FID ಮಹಿಳಾ ವಿಶ್ವಕಪ್ನಲ್ಲಿ ಚೆಸ್ನಲ್ಲಿ ಗೆಲುವನ್ನು ದಾಖಲಿಸಿ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಭಾರತದ 88ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ಯಾರೋ ವಿದೇಶಿಗರನ್ನ ಸೋಲಿಸಿದ್ದಲ್ಲ, ಭಾರತದ ಅನುಭವಿ ಚೆಸ್ ಆಟಗಾರ್ತಿ ಕೊನೇರು ಹಂಪಿ ಅವರನ್ನ ಸೋಲಿಸಿ ಈ ಪಟ್ಟ ಗಿಟ್ಟಿಸಿಕೊಂಡಿದ್ದಾರೆ. ಈ ಮೂಲಕ FID ಮಹಿಳಾ ವಿಶ್ವಕಪ್ ಗೆದ್ದ ಮೊದಲ ಭಾರತೀಯ ಮಹಿಳೆ ಅಂತ ಕೂಡ ಕರೆಸಿಕೊಂಡಿದ್ದಾರೆ. ಏನೋ ವಾರದ ಮೊದಲ ಸೆಷನ್ನಲ್ಲಿ ಭಾರತೀಯ ಷೇರುಪೇಟೆ ಲಾಸ್ನಲ್ಲಿ ಕೊನೆಯಾಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 572 ಪಾಯಿಂಟ್ಸ್ ಬಿದ್ದು 80,891ಕ್ಕೆ ತಲುಪಿದೆ. ನಿಫ್ಟಿ 156 ಪಾಯಿಂಟ್ಸ್ ಬಿದ್ದು 24,680ಕ್ಕೆ ರೀಚ್ ಆಗಿದೆ. ವಿದೇಶಿ ಬಂಡವಾಳದ ಹೊರಹರಿವು ಕಂಟಿನ್ಯೂ ಆಗಿದೆ. ಭಾರತ ಅಮೆರಿಕ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದಲ್ಲಿ ಇದುವರೆಗೂ ಕೂಡ ಯಾವುದೇ ಕ್ಲಾರಿಟಿನೂ ಸಿಗ್ತಾ ಇಲ್ಲ. ಹೀಗಾಗಿ ಹೂಡಿಕೆದಾರರು ಕಾಯ್ಕೊಂಡು ಕೂತಿದ್ದಾರೆ. ಮತ್ತೊಂದು ಕಡೆ TCS ಕಂಪನಿ ಭಾರಿ ಲೇ ಆಫ್ಗೆ ಕೈ ಹಾಕಿದೆ. 12,000 ಎಂಪ್ಲಾಯೀಸ್ನ ತೆಗೆದು ಹಾಕ್ತಾ ಇದ್ದಾರೆ, ಘೋಷಣೆ ಮಾಡಿದ್ದಾರೆ. ಇದು ಕೂಡ ದೇಸಿ ಮಾರುಕಟ್ಟೆಯಲ್ಲಿ ಭಾರಿ ಹೊಡೆತವನ್ನು ಕೊಟ್ಟಿದೆ. ಹಿಂದೂಸ್ತಾನ್ ಯೂನಿಲಿವರ್, ಏಷ್ಯನ್ ಪೇಂಟ್ಸ್, ICICI ಬ್ಯಾಂಕ್, ಪವರ್ ಗ್ರಿಡ್ ಕಾರ್ಪೊರೇಷನ್ ಮತ್ತು HDFC ಬ್ಯಾಂಕ್ ಷೇರುಗಳು ಗ್ರೀನ್ನಲ್ಲಿದ್ವು. ಉಳಿದಂತೆ ಎಲ್ಲ ರೆಡ್ನಲ್ಲಿದ್ವು. ಕೋಟಕ್ ಮಹೀಂದ್ರ ಬ್ಯಾಂಕ್, ಬಜಾಜ್ ಫಿನಾನ್ಸ್, ವಿಪ್ರೋ, ಇಂಡಸ್ಇಂಡ್ ಬ್ಯಾಂಕ್, ಭಾರತಿ ಏರ್ಟೆಲ್ ಎಲ್ಲ ರೆಡ್ನಲ್ಲಿದ್ದರು. ಕೋಟಕ್ ಮಹೀಂದ್ರ ಅಂತೂ 7%ಗೂ ಜಾಸ್ತಿ ಪತನವನ್ನು ಕಾಣ್ತು. ರೀಸೆಂಟ್ Q1 ರಿಸಲ್ಟ್ಸ್ನಲ್ಲಿ ಅಷ್ಟು ಚೆನ್ನಾಗಿನ ಪರ್ಫಾರ್ಮೆನ್ಸ್ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 15 ಪೈಸೆ ಇಳಿಕೆಯಾಗಿ 86 ರೂಪಾಯಿ 67 ಪೈಸೆ ಆಗಿದೆ.
ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 58 ರೂಪಾಯಿ ಹೆಚ್ಚಾಗಿ 98,446 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 60 ರೂಪಾಯಿ ಹೆಚ್ಚಾಗಿ 90,180 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,358 ರೂಪಾಯಿ ಕಮ್ಮಿಯಾಗಿ 1,12,984 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmagga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.